ಚೈಲ್ಡ್ಹುಡ್ ಒಬೆಸಿಟಿಯನ್ನ ಆರಂಭದಲ್ಲೇ ತಡೆಯಬಹುದೇ? ಹೌದು. ಒಬೆಸಿಟಿ ಪ್ರಿವೆನ್ಷನ್ ಸ್ಟೆಪ್ಸ್ ಮೊದಲ 2 ವರ್ಷದಲ್ಲೇ ಶುರುವಾಗಬೇಕು. ನಿಮ್ಮ ಬೇಬಿಗೆ ಮುಂದೆ ಒಬೇಸ್ ಆಗೋ ರಿಸ್ಕ್ ಫ್ಯಾಕ್ಟರ್ಸ್ ಇದ್ರೆ ಈ ರೀಲ್ ನ ನೀವು ನೋಡ್ಲೇಬೇಕು. ಈ ರಿಸ್ಕ್ ಫ್ಯಾಕ್ಟರ್ಸ್ ಏನು ಅಂತ ತಿಳ್ಕೊಬೇಕಾದ್ರೆ ನನ್ನ ಹಿಂದಿನ ರೀಲ್ಸ್ ನ ನೋಡಿ. ಈ ಕೆಲವು ಹೆಲ್ದಿ ಹ್ಯಾಬಿಟ್ಸ್ ನಿಂದ ನಿಮ್ಮ ಮಗು ಫ್ಯೂಚರ್ ಅಲ್ಲಿ ಒಬೇಸ್ ಆಗೋದನ್ನ ತಡಿಬಹುದು. ಮೊದಲ ಸ್ಟೆಪ್ ರೆಗ್ಯುಲರ್ ಗ್ರೋತ್ ಮಾನಿಟರಿಂಗ್. ಅಂದ್ರೆ ಮಗುವಿನ ವೇಟ್ ಅಂಡ್ ಲೆಂತ್ ನ ಅಟ್ಲೀಸ್ಟ್ 6 ಮಂತ್ಸ್ಗೆ ಒಂದ್ಸರಿ ಚೆಕ್ ಮಾಡಿಸ್ಬೇಕು. ಗ್ರೋತ್ ಸೆಂಟರ್ಸ್ ತುಂಬಾ ಫಾಸ್ಟ್ ಆಗಿ ಕ್ರಾಸ್ ಆಗೋದು ಅರ್ಲಿ ವಾರ್ನಿಂಗ್ ಸೈನ್ಸ್ ಆಗಿರ್ಬೋದು. ಆಮೇಲೆ ಮೊದಲ 6 ತಿಂಗಳು ಕೇವಲ ತಾಯಿಯ ಹಾಲನ್ನ ಕುಡಿಸ್ಬೇಕು. ಸಾಧ್ಯವಾದ್ರೆ 2 ವರ್ಷದವರೆಗೂ ಬ್ರೆಸ್ಟ್ ಫೀಡಿಂಗ್ ಕಂಟಿನ್ಯೂ ಮಾಡಬಹುದು. ಫಾರ್ಮುಲಾ ಫೀಡಿಂಗ್ ಕೊಡ್ತಿದ್ರೆ ಅದನ್ನ ಕರೆಕ್ಟ್ ಪ್ರಪೋರ್ಷನ್ಸ್ ಅಲ್ಲಿ ಪ್ರಿಪೇರ್ ಮಾಡಿ. ಓವರ್ ಫೀಡಿಂಗ್ ಮಾಡಬೇಡಿ ಮತ್ತು ಬಾಟಲ್ಗೆ ಸೀರಿಯಲ್ ಆಡ್ ಮಾಡಬೇಡಿ. 6 ಮಂತ್ಸ್ ಕಂಪ್ಲೀಟ್ ಆದ್ಮೇಲೆ ಸಾಲಿಡ್ ಸ್ಟಾರ್ಟ್ ಮಾಡಿ. ಮನೆಯಲ್ಲೇ ತಯಾರಿಸಿದ ಆಹಾರ, ತರಕಾರಿಗಳಿಗೆ ಆದ್ಯತೆ ನೀಡಿ. ಶುಗರಿ ಡ್ರಿಂಕ್ಸ್, ಪ್ರೊಸೆಸ್ಡ್ ಫುಡ್ಸ್, ತುಂಬಾ ಸಾಲ್ಟ್ ಅಂಡ್ ಶುಗರ್ಸ್ ನ ಅವಾಯ್ಡ್ ಮಾಡಿ. ಬೇಬಿಗೆ ಯಾವಾಗ ಹೊಟ್ಟೆ ಹಸಿತಿದೆ, ಯಾವಾಗ ಹೊಟ್ಟೆ ತುಂಬಿದೆ ಅನ್ನೋ ಸೂಚನೆಗಳನ್ನ ಐಡೆಂಟಿಫೈ ಮಾಡೋದನ್ನ ಕಲೀರಿ. ಮಗು ಅತ್ತಾಗ್ಲೆಲ್ಲ ಊಟ ತಿನ್ಸೋದನ್ನ ಅವಾಯ್ಡ್ ಮಾಡಿ. ಊಟ ತಿಂಡಿನ ರಿವಾರ್ಡ್ ಆಗಿ ಯೂಸ್ ಮಾಡಬೇಡಿ. ಊಟದ ಸಮಯದಲ್ಲಿ ಫೋನ್, ಟಿವಿಯನ್ನ ಅವಾಯ್ಡ್ ಮಾಡಿ. ಟಮ್ಮಿ ಟೈಮ್, ಆಟಗಳು, ಔಟ್ಡೋರ್ ಆಕ್ಟಿವಿಟೀಸ್, ಗುಡ್ ಸ್ಲೀಪ್ ಮತ್ತು ಕಡಿಮೆ ಫೋನ್ ಅಂಡ್ ಟಿವಿ ಟೈಮ್ ನ ಎನ್ಕರೇಜ್ ಮಾಡಿ. ಈ ಚಿಕ್ಕ ಚಿಕ್ಕ ಹೆಲ್ದಿ ಹ್ಯಾಬಿಟ್ಸ್ ಫಸ್ಟ್ 2 ಇಯರ್ಸ್ ಅಲ್ಲಿ ಅಭ್ಯಾಸ ಮಾಡ್ಕೊಂಡ್ರೆ ಫ್ಯೂಚರ್ ಒಬೆಸಿಟಿ ರಿಸ್ಕ್ ನ ಕಡಿಮೆ ಮಾಡಬಹುದು. ಈ ರೀಲ್ ಸೇವ್ ಮಾಡಿ, ನ್ಯೂ ಪೇರೆಂಟ್ಸ್ ಜೊತೆ ಶೇರ್ ಮಾಡಿ. ಇನ್ನಷ್ಟು ಚೈಲ್ಡ್ ಹೆಲ್ತ್ ಟಿಪ್ಸ್ ಗಾಗಿ ಫಾಲೋ ಮಾಡಿ.